ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಿಂದ ಪ್ರಗತಿ ಪರಾಮರ್ಶೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಸಾವು ಪ್ರಕರಣ, 2 ಆರೋಪಿಗಳ ಬಂಧನ. ನರೇಗಾ ಕೂಲಿ ಹಾಗೂ ಕೆಲಸ ನೀಡುವಂತೆ ಕೆಸ್ತೂರಿನಲ್ಲಿ ಪ್ರತಿಭಟನೆ. ಕಳಪೆ ಬಿತ್ತನೆ ಬೀಜ ನೀಡಿದ ಕಂಪನಿ ಲಕ್ಷಾಂತರ ರು ನಷ್ಟ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಿಂದ ಪ್ರಗತಿ ಪರಾಮರ್ಶೆ. ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆಡಿಪಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋಹನ್ ಅರೋತ್ ಅವರ ಸಮ್ಮುಖದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷರಾದ ಎಚ್.ವಿ. ಚಂದ್ರು ಅವರು ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಪ್ರಗತಿಯನ್ನು ವಿವರವಾಗಿ ಪರಿಶೀಲಿಸಿದರು. ಅಧ್ಯಕ್ಷರಾದ ಎಚ್.ವಿ. ಚಂದ್ರು ಅವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಪೈಕಿ ಪ್ರಮುಖವಾದ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳು ನೋಂದಣಿಯಾಗಬೇಕಿದ್ದಲ್ಲಿ ಕೂಡಲೇ ಅವರಿಗೆ ನೆರವಾಗಿ ಯೋಜನೆ ಪ್ರಯೋಜನ ತಲುಪಿಸಬೇಕು. ಈ KYC ಬಾಕಿ ಇದ್ದಲ್ಲಿ ತ್ವರಿತವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಯೋಜನೆಯಡಿ ಅರ್ಹರೆಲ್ಲರೂ ಸೌಲಭ್ಯ ಪಡೆಯಬೇಕು ಎಂದರು. ಅನ್ನಭಾಗ್ಯ ಯೋಜನೆಯಡಿ ಸೌಲಭ್ಯಗಳು ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಬೇಕು. ಪಡಿತರ ಚೀಟಿದಲ್ಲಿ ತೊಡಕುಗಳಿದ್ದರೆ ಪರಿಹರಿಸಬೇಕು. ಗೃಹ ಜ್ಯೋತಿ ಯೋಜನೆಯಡಿ ಬಾಕಿ ಇರುವ ಅರ್ಜಿಗಳನ್ನು ಪರಿಶೀಲಿಸಿ ಯೋಜನೆ ಪ್ರಯೋಜನ ಲಭ್ಯವಾಗಲು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ಶಕ್ತಿ ಯೋಜನೆಯಡಿ ಸಾಕಷ್ಟು ಸಂಖ್ಯೆ ಜಿಲ್ಲೆಯ ಕೆಲವೆಡೆ ಕೊರತೆ ಇರುವ ಮಾರ್ಗಗಳಲ್ಲಿ ಬಸ್ಸುಗಳ ಕಾರ್ಯಾಚರಣೆ ಹೆಚ್ಚಾಗಿ ಆಗಬೇಕು. ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕೆ ತಕ್ಕಂತೆ ಬಸ್ಸುಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಎಚ್.ವಿ. ಚಂದ್ರು ಹೇಳಿದರು. ಯುವ ನಿಧಿ ಯೋಜನೆಯಡಿ ಅಭ್ಯರ್ಥಿಗಳು ಪ್ರಯೋಜನ ಪಡೆಯಲು ವ್ಯಾಪಕವಾದ ಜಾಗೃತಿ ಕಾರ್ಯಕ್ರಮ ಯೋಜಿಸಬೇಕು. ಕಾಲೇಜು ಹಂತದಲ್ಲಿ ಹಮ್ಮಿಕೊಳ್ಳಲಾಗಿರುವ ಜಾಗೃತಿ ಕಾರ್ಯಕ್ರಮಗಳಿಗೆ ಜಿಲ್ಲಾ ಮಟ್ಟದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರು ಸದಸ್ಯರಿಗೆ ಮಾಹಿತಿ ನೀಡಿ ಆಹ್ವಾನಿಸಬೇಕು. ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ಏರ್ಪಾಡು ಮಾಡಬೇಕು ಎಂದರು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಗುಂಡ್ಲುಪೇಟೆ ತಾಲೂಕಿನ ತೆರಕನಾಂಬಿ ಹೋಬಳಿಯಲ್ಲಿ ಫಲಾನುಭವಿಗಳ ಅನಿಸಿಕೆ ಆಲಿಸಲು ಯೋಜನಾ ಪ್ರಗತಿ ಕುರಿತ ಸಂವಾದ ಸಭೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಮಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎಚ್.ವಿ. ಚಂದ್ರು ತಿಳಿಸಿದರು. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಬಿ.ಪಿ. ನಾಗರಾಜಮೂರ್ತಿ, ರವಿ ಎನ್. ಸಿದ್ದರಾಜ್, ಸದಸ್ಯರಾದ ಸೋಮೇಶ್ವರ್, ಕೆ.ಬಿ. ಚಿನ್ಸ್ವಾಮಿ, ಎಚ್.ಜಿ. ಉಪಾಪತಿ, ಎಂ. ರಾಚಯ್ಯ, ಭಾಗ್ಯ, ಎಚ್.ಎನ್. ಜಯರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ದೀಪಾ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಶೋಕ್ ಕುಮಾರ್, ಆಹಾರ ಇಲಾಖೆ ಉಪನಿರ್ದೇಶಕ ಯೋಗಾನಂದ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ತಬಸು ಅಬ್ಸಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಸಾವು ಪ್ರಕರಣ, 2 ಆರೋಪಿಗಳ ಬಂಧನ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಸಾವು ಪ್ರಕರಣ. ಸತ್ತ ಹಸುವಿಗೆ ವಿಷವಿಕ್ಕಿದ್ದ ಪಾಪಿಗಳನ್ನು ಬಂಧಿಸಿದ ಖಾಕಿ ಪಡೆ. 2 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು. ಪೊಲೀಸ್ ಮೂಲದಿಂದ ಮಾಹಿತಿ. ಹಸುವಿನ ಮೃತದೇಹಕ್ಕೆ ವಿಷವಿಕ್ಕಿದ್ದ ಮಾದಾ ಅಲಿಯಾಸ್ ಮಾದರಾಜ್, ನಾಗರಾಜ್ ಬಂಧಿತರು. ಬಂಧಿತ 2 ಕೂಡ ಒಟ್ಟಿಗೆ ಹಸು ಮೇಯಿಸಲು ಹೋಗುತ್ತಿದ್ದರು. ಆಗಾಗ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದ ಹುಲಿ. 5 ದಿನದ ಹಿಂದೆ ಮಾದನಿಗೆ ಸೇರಿದ ಹಸುವಿನ ಮೇಲೆ ದಾಳಿ ಮಾಡಿ ಕೊಂದಿದ್ದ ಹುಲಿ. ಆ ಸೇಡಿಗೆ ಬೇಟೆಯಾಡಿದ ಹುಲಿ ಕೊಲ್ಲಲು ಸ್ಕೆಚ್. ಮಾದಾ ಹಾಗೂ ನಾಗರಾಜ್ 2 ಸೇರಿ ಹುಲಿ ಸಾಯಿಸಲು ಕ್ರಿಮಿನಾಶಕ ತಂದಿದ್ದರು. ಬಳಿಕ ಸತ್ತಿದ್ದ ಹಸುವಿಗೆ ವಿಷವಿಕ್ಕಿದ್ದ ಪಾಪಿಗಳು ಮರುದಿನ ವಿಷವಿಕ್ಕಿದ್ದ ಮಾಂಸ ಸೇವಿಸಿ 5 ಹುಲಿಗಳು ಸಾವನ್ನಪ್ಪಿದವು. ವಿಷಮಾಂಸ ತಿಂದ ದಿನವೇ ಸಾವನ್ನಪ್ಪಿದ 4 ಹುಲಿ ಮರಿಗಳು ತಾಯಿ ಹುಲಿ ಮರುದಿನದವರೆಗೂ ನರಳಿ ಸಾವನ್ನಪ್ಪಿತ್ತು. ನರೇಗಾ ಕೂಲಿ ಹಾಗೂ ಕೆಲಸ ನೀಡುವಂತೆ ಕೆಸ್ತೂರಿನಲ್ಲಿ ಪ್ರತಿಭಟನೆ. ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ ಶುಕ್ರವಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮದಲ್ಲಿ ಕೂಲಿ ಕೆಲಸ ನೀಡಬೇಕೆಂದು ಒತ್ತಾಯಿಸಿ ನರೇಗಾ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯತಿ ಕಚೇರಿ ಮುಂಭಾಗ ನೂರಾರು ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನಮಗೆ ಪ್ರಸಕ್ತ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಲವು ದಿನಗಳಿಂದ ಕೆಲಸ ನೀಡುತ್ತಿಲ್ಲ. ಗುತ್ತಿಗೆದಾರರು ಇವರಿಗೆ ಕಮಿಷನ್ ಕೊಡುವವರಿಗೆ ಕೂಲಿ ನೀಡಲಾಗುತ್ತಿದೆ. ಪಂಚಾಯತ್ ಸದಸ್ಯರು PDO ಜೊತೆಗೂಡಿ ಇವರ ಇಚ್ಛಾನುಸಾರ ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಕೂಲಿ ಆಳುಗಳನ್ನು ಆಟೋಗಳಲ್ಲಿ ತುಂಬಿಸಿ ಫೋಟೋ ತೆಗೆಸಿ ಕೆಲಸ ಮಾಡದೆ ವಾಪಸ್ ಕಳುಹಿಸಲಾಗುತ್ತಿದೆ. JCBಯಲ್ಲಿ ಕೆಲಸ ಮಾಡುವವರಿಗೆ ಬಿಲ್ ಪಾವತಿಸಲಾಗಿದೆ. ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುತ್ತಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಇಲ್ಲಿನ PDO ನಮಗೆ ಸಮರ್ಪಕ ಉತ್ತರ ನೀಡುತ್ತಿಲ್ಲ. ಅಲ್ಲದೆ ಗ್ರಾಮದ ಪರಿಮಿತಿಯೊಳಗೆ ನಮಗೆ ಕೂಲಿ ಕೆಲಸ ನೀಡಿ ಎಂದು ಮನವಿ ಮಾಡಿದರೂ ಇದಕ್ಕೆ ಸ್ಪಂದಿಸುತ್ತಿಲ್ಲ. ಗ್ರಾಮದಲ್ಲೇ ನರೇಗಾದಲ್ಲಿ ಕೆಲಸ ಮಾಡಲು ಅವಕಾಶವಿದ್ದರೂ ಸಹ ನಮಗೆ ಕೆಲಸ ನೀಡುತ್ತಿಲ್ಲ. ಆದರೆ ಬೇರೆಯವರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಕಾರ್ಮಿಕರ ನಡುವೆ ತಾರತಮ್ಯ ಮಾಡಲಾಗುತ್ತಿದೆ. ಅಲ್ಲದೆ ಈ ಹಿಂದೆ ಮಾಡಿದ್ದ ಕೂಲಿಯನ್ನು ಇನ್ನೂ ಪಾವತಿ ಮಾಡಿಲ್ಲ. ಬಡ ಕೂಲಿ ಕಾರ್ಮಿಕರು ನಾವಾಗಿದ್ದು ಸಾಲ ಮಾಡಿದ್ದೇವೆ. ಕೂಲಿ ಹಣ ಸಿಕ್ಕರೆ ಅದನ್ನು ತೀರಿಸಲು ಸಾಧ್ಯವಾಗುತ್ತದೆ. ಇಲ್ಲವಾದಲ್ಲಿ ಬದುಕು ಕಷ್ಟವಾಗುತ್ತದೆ. ಕೂಡಲೇ ನಮಗೆ ಕೆಲಸ ನೀಡಬೇಕೆಂದು ರಾಜೇಶ್, ಮರಪ್ಪ, ಕಾವ್ಯ, ಮಂಗಳಮ್ಮ ಸೇರಿದಂತೆ ಅನೇಕರು ಆರೋಪಿಸಿ PDO ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ನರೇಗಾ ಸಹಾಯಕ ನಿರ್ದೇಶಕ KM ರವೀಂದ್ರ ಭೇಟಿ ನೀಡಿ ಮಾತನಾಡಿ, ನಿಮಗೆ
NMR ಅನ್ನು ತೆಗೆದುಕೊಡುವಂತೆ ನಾನು ಸಂಬಂಧಪಟ್ಟ PDOಗೆ ಸೂಚನೆ ನೀಡಿದ್ದೇನೆ. ಶನಿವಾರದಿಂದ ಕೆಲಸ ಮಾಡಿ ಈಗಿರುವ ಲೋಪ ಸರಿಪಡಿಸುವ ನಿಟ್ಟಿನಲ್ಲಿ ನಾನು ಸೂಕ್ತ ಕ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆಯಲಾಯಿತು. PDO ಮದೇಸ್ವಾಮಿ, ನರೇಗಾ ಕೂಲಿ ಕಾರ್ಮಿಕ ಶಿವಮ್ಮ, ಶೋಭಾ, ದೊಡ್ಡಮ್ಮ, ಸವಿತಾ, ಸುಶೀಲಾ, ಮೀನಾಕ್ಷಿ, ಗೀತಾ, ಮಹದೇವಮ್ಮ, ಸಿದ್ದಮ್ಮ, ಶಾರದಾ, ಲಕ್ಷ್ಮಿ, ಕಾವ್ಯ, ಮಂಗಳಮ್ಮ ಸೇರಿದಂತೆ ನೂರಾರು ಮಂದಿ ಉಪಸ್ಥಿತರಿದ್ದರು. ಕಳಪೆ ಬಿತ್ತನೆ ಬೀಜ ನೀಡಿದ ಕಂಪನಿ ಲಕ್ಷಾಂತರ ರು ನಷ್ಟ. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ರೈತರೊಬ್ಬರಿಗೆ ಖಾಸಗಿ ಕಂಪನಿ ಕಳಪೆ ಮಟ್ಟದ ಮಂಗಳೂರು ಸೌತೆಕಾಯಿ ಬಿತ್ತನೆ ಬೀಜ ನೀಡಿದ ಪರಿಣಾಮ ರೈತರೊಬ್ಬರು ಲಕ್ಷಾಂತರ ರು ನಷ್ಟ ಅನುಭವಿಸಿದ ಘಟನೆ ನಡೆದಿದೆ. ಹೊನ್ನೂರು ಗ್ರಾಮದ HV ಪ್ರಕಾಶ್, ರಾಜಮ್ಮ ಎಂಬುವರಿಗೆ ಸೇರಿದ 4.25 ಎಕರೆ ಜಮೀನಿನಲ್ಲಿ ಇದನ್ನು ಗುತ್ತಿಗೆ ಪಡೆದಿದ್ದ ಸೋಮಣ್ಣ ಎಂಬುವರು ವಿನ್ಸೀಡ್ಸ್ ಕಂಪನಿಯ ಚಾರ್ಲಿ ತಳಿಯ ಮಂಗಳೂರು ಸೌತೆಯ ಬಿತ್ತನೆ ಬೀಜದ ಸಸಿಗಳನ್ನು ಪಾಲಕ್ಷ ಎಂಬುವರಿಂದ ಪಡೆದುಕೊಂಡು ಬಿತ್ತನೆ ಮಾಡಿದ್ದರು. ಇದು 45 ದಿನಗಳ ಬೆಳೆ. ಮಂಗಳೂರು ಸೌತೆಯಲ್ಲಿ ಹಲವು ತಳಿಗಳಿವೆ. ಆದರೆ ಇವರ ಜಮೀನಿನಲ್ಲಿ ಸೌತೆಯು ಫಲ ಕೊಡಲು ಆರಂಭಗೊಳ್ಳುತ್ತಿದ್ದಂತೆ ಎಲ್ಲ ತಳಿಯ ಕಾಯಿಗಳು ಕಾಣಿಸಿಕೊಂಡಿದೆ. ಅಲ್ಲದೆ ಕಾಯಿಗಳು ಸಣ್ಣದಾಗಿದ್ದು ದಪ್ಪವಾಗುತ್ತಿಲ್ಲ. ಎಕರೆಗೆ 20 ಟನ್ ಬರುತ್ತದೆ ಎಂದು ನೀಡಿದ್ದ ಭರವಸೆ ಹುಸಿಯಾಗಿದೆ. ಇವರಿಗೆ ಕೇವಲ 7.5 ಟನ್ ಕಾಯಿ ಮಾತ್ರ ಕಟಾವು ಮಾಡಲಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಕಂಪನಿ ಮೇಲೆ ಸಂಪರ್ಕಿಸಲು ಪ್ರಯತ್ನಿಸಿದರೂ ಅವರು ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಕಂಪನಿಯ ಫೀಲ್ಡ್ ಮ್ಯಾನ್ ವಿಕಾಸ್ ಎಂಬುವರನ್ನು ಜಮೀನಿಗೆ ಕಳಿಸಿದ್ದಾರೆ. ಇದೊಂದು ನ್ಯೂಜಿಲೆಂಡ್ ಮೂಲದ MNC ಕಂಪನಿಯಾಗಿದೆ. ಹಾಗಾಗಿ ಕಂಪನಿ ವಿರುದ್ಧ ನಾವು ದಾವೆ ಹೂಡಲು ತಯಾರಿ ನಡೆಸಿದ್ದೇವೆ. ಅಲ್ಲಿಯವರೆಗೂ ಕಂಪನಿಯ ಫೀಲ್ಡ್ ಮ್ಯಾನ್ ಅನ್ನು ಪೊಲೀಸ್ ಕಸ್ಟಡಿಗೆ ನೀಡಲು ತೀರ್ಮಾನಿಸಿದ್ದೇವೆ. ಮುಂದಿನ ದಿನದಲ್ಲಿ ಕಂಪನಿ ಸೂಕ್ತ ಸ್ಪಂದನೆ ಲಭಿಸದಿದ್ದಲ್ಲಿ ಇದರ ವಿರುದ್ಧ ಗ್ರಾಹಕರ ನ್ಯಾಯಾಲಯಕ್ಕೆ ದೂರು ನೀಡಲಾಗುವುದೆಂದು ಮಾಹಿತಿ ನೀಡಿದರು. ರೈತ ಸಂಘದ ಹೊನ್ನೂರು ಪ್ರಕಾಶ್ ಮಾತನಾಡಿ, ವಿದೇಶಿ ಕಂಪನಿ ಇಂದು ನಮ್ಮನ್ನಾಳುತ್ತಿದೆ. ರೈತರಿಗೆ ಕಳಪೆ ಮಟ್ಟದ ಬಿತ್ತನೆ ಬೀಜ ನೀಡಲಾಗಿದೆ. 1 ಎಕರೆ ಸೌತೆ ಬೆಳೆಯಲು 1 ಲಕ್ಷ ರು ಖರ್ಚಾಗುತ್ತದೆ. ಈಗ ಸೋಮಣ್ಣನವರಿಗೆ 4 ರಿಂದ 5 ಲಕ್ಷ ರು ಖರ್ಚಾಗಿದೆ. ಆದರೆ ಫಸಲು ಕೈಗೆ ಬಂದಿಲ್ಲ. ಅಲ್ಲದೆ ಕಂಪನಿ ಮುಖ್ಯಸ್ಥರನ್ನು ಸಂಪರ್ಕಿಸಲು ಸಾಧ್ಯವೇ ಆಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮೊದಲಿಗೆ ಕಾನೂನು ಹೋರಾಟ ಮಾಡಲು ತೀರ್ಮಾನಿಸಿದ್ದು, ನ್ಯಾಯ ಸಿಗದಿದ್ದರೆ ಇದರ ವಿರುದ್ಧ ಹೋರಾಟ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುವುದು. ಅಲ್ಲದೆ ಇದರ ಬಗ್ಗೆ ತೋಟಗಾರಿಕಾ ಇಲಾಖೆಯವರಿಗೆ ದೂರು ನೀಡಲಾಗಿದೆ ಎಂದರು. ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ರಾಜು, ಅಧಿಕಾರಿ ಶಿವರಂಜನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಪ್ರಾಧಿಕಾರದ ಅಧ್ಯಕ್ಷರಿಂದ ಪ್ರಗತಿ ಪರಾಮರ್ಶೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಸಾವು ಪ್ರಕರಣ, 2 ಆರೋಪಿಗಳ ಬಂಧನ. ನರೇಗಾ ಕೂಲಿ ಹಾಗೂ ಕೆಲಸ ನೀಡುವಂತೆ ಕೆಸ್ತೂರಿನಲ್ಲಿ ಪ್ರತಿಭಟನೆ. ಕಳಪೆ ಬಿತ್ತನೆ ಬೀಜ ನೀಡಿದ ಕಂಪನಿ ಲಕ್ಷಾಂತರ ರು ನಷ್ಟ.